ಯಾಕೆ ದಯವಿಟ್ಟು ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ದಲಿತರು 1 ಕೋಟಿ ಜನ ದಲಿತರಿದ್ದಾರೆ ಆಚೆ ಕಡೆ ಅವ್ರ ಬಗ್ಗೆ ಯೋಚನೆ ಮಾಡಿ ಹಣ ವಾಪಸ್ ತನ್ನಿ 187 ಕೋಟಿ ವಾಪಸ್ ತನ್ನಿ ಬಡವರಿಗೆ ಅದನ್ನ ಕೊಡಿ. ಬೇರೆ ದಲಿತರಿದ್ದಾರೆ, ಬೇಕಾದಷ್ಟು ಜನ ದಲಿತರಿದ್ದಾರೆ. ನಾಗೇಂದ್ರ ಒಬ್ಬನೇ ದಲಿತ ಅಲ್ಲ, ಬೇಕಾದಷ್ಟು ಜನ ದಲಿತರಿದ್ದಾರೆ. ಅವ್ರ ಮಂತ್ರಿ ಮಾಡಿ ಅವ್ರು ಬಿಟ್ಬಿಟ್ಟು ಒಬ್ಬ ವ್ಯಕ್ತಿಗೋಸ್ಕರ ನೀವು ಈ ತರ ಸದನವನ್ನ ಹಾಳು ಮಾಡ್ತಾ ಇರೋದು ಒಳ್ಳೇದಲ್ಲ. ಸದನ ನಡೆಯಕ್ಕೆ ಅವಕಾಶ ಕೊಡಬೇಕು, ಚರ್ಚೆ ಮಾಡಬೇಕು. ದಯವಿಟ್ಟು ಅವಕಾಶ ಕೊಡಿ. ಸರ್ಕಾರ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಮಳೆ ಕೊರತೆ ಇದೆ, ರೈತರ ಸಮಸ್ಯೆ ಇದೆ, ನಾನಾ ಸಮಸ್ಯೆ ಆ ಸಮಸ್ಯೆ ಇವರಿಗೆ ರಾಜಕೀಯ ಅಧಿಕಾರ. ಅಧ್ಯಕ್ಷರೇ, ಇವತ್ತು ಅವಕಾಶ ಇದೆ, ಪರವಾಗಿಲ್ಲ, ಬಗ್ಗೆ ಚಿಂತೆ ಇಲ್ಲ. ಇವತ್ತು ಜನಗಳ ಹಿತವನ್ನ ಬಲಿ ಕೊಟ್ಟು ಈ ಸದನವನ್ನು ಕೂಡ ಹಾಳು ಮಾಡಿ ಇವತ್ತು ರಾಜ್ಯದ ಜನಗಳ ಆಶೀರ್ವಾದ ಇದ್ರೆ ಮಾಡಿ, ವಜಾ ಮಾಡಿ, ಚರ್ಚೆ ಮಾಡ್ತಾ ಸರ್ಕಾರದ ಡ್ಯೂಟಿ. ಇಟ್ ಇಸ್ ದ ಡ್ಯೂಟಿ ಆಫ್ ಗವರ್ಮೆಂಟ್. ಅಧಿವೇಶನ ನಡೆಯೋದು ಡ್ಯೂಟಿ ಆಫ್ ದ ಗವರ್ಮೆಂಟ್. ನಿಮ್ಮ ಡ್ಯೂಟಿ, ನಮ್ಮ ಡ್ಯೂಟಿ ಅಲ್ಲ. ನಿಮ್ಮ ಡ್ಯೂಟಿ ಅಧಿವೇಶನ ನಡೆಸುವಂತದ್ದು. ಸದನ ನಡೆಸುವಂತದ್ದು 21-8-26 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದಂತ ಮಾನ್ಯ ಸದಸ್ಯರುಗಳು ಶ್ರೀ ಪ್ರಭು ಬಿ ಚವ್ಹಾಣ್, ಅಧ್ಯಕ್ಷರೇ ಐಹೊಳೆ ದುರ್ಯೋಧನ ಮಾಲಿಂಗಪ್ಪ, ಶ್ರೀ ವಿ ಸುನೀಲ್ ಕುಮಾರ್, ಚನ್ನಬಸಪ್ಪ ಚೆನ್ನಿ, CS ಶ್ರೀವಾಸ್ತವ್, ಗುರ್ಮೇಶ್ ಶೆಟ್ಟಿ, ಮಾನಪ್ಪ ಡಿ ವಜ್ಜಲ್, ವಿಠಲ್ ಸೋಮಣ್ಣ ಹಲ್ಗೇಕರ್, ಯಶ್ಪಾಲ್ ಎ ಸುವರ್ಣ, SR ವಿಶ್ವನಾಥ್, ಬಸನಗೌಡ ಆರ್ ಪಾಟೀಲ್, DK ವೆಂಕಟೇಶ್ವರ ರೆಡ್ಡಿ, ಮಹೇಶ್ ತೆಂಗಿನಕಾಯಿ, MR ಪಾಟೀಲ್, ಜಗದೀಶ್ ಶಿವಯ್ಯ ಗುಡಗಟ್ಟಿ, JT ಪಾಟೀಲ್, CC ಪಾಟೀಲ್, CK ರಾಮಮೂರ್ತಿ, ವಿಜೇಂದ್ರ ಯಡಿಯೂರಪ್ಪ, ಶ್ರೀ ಉಮಾನಾಥ್ ಕೋಟ್ಯಾನ್, JB ಜ್ಯೋತಿ ಗಣೇಶ್, ನಯನಾ ಮೋಟಮ್ಮ, ಶರತ್ ಕುಮಾರ್ ಬಚ್ಚೇಗೌಡ. ಅಧ್ಯಕ್ಷರೇ, ನಾವು ಮಾತಾಡಿದ್ರೆ ಟಿವಿಯಲ್ಲಿ ಏನು ತೋರಿಸೋದೇ ಇಲ್ಲ. ನಿಮ್ಮ ವಾರ್ತಾ ಇಲಾಖೆಯವರು ವಾರ್ತಾ ಇಲಾಖೆ ಆಚೆ ಹಾಕಿದ್ರಿ. ಅವ್ನು ಯಾವ ಕಮಿಷನರ್? ಮಾನವರ್ಯಾದೆ ಇದೆಯಾ ಕಮಿಷನರ್ಗೆ? ಮಾನವರ್ಯಾದೆ ಇದೆಯಾ ನಾವು ಕಮಿಷನರ್ಗೆ? ವಾರ್ತಾ ಇಲಾಖೆಯವರು ಹೇಳ್ಬೇಕಲ್ಲ ಅವ್ರಿಗೆ. ಮಾತಾಡ್ತಾರೆ, ನಿಮ್ಮನ್ನ ತೋರಿಸ್ಕೊಳಕ್ಕೆ. ನಾವು ಇದ್ದೀರಿ ಸದನಕ್ಕೆ, ನಾವು ಗೆದ್ದು ಬಂದಿದ್ದೀರಿ ಸದನದಲ್ಲಿ. ನಾವಾನ ಮರ್ಯಾದೆ ಇದೆಯಾ ಅವ್ರಿಗೆ? ಯಾವ ವಾರ್ತಾ ಇಲಾಖೆ ಕಂಟ್ರೋಲ್ ಹುಷಾರ್, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನ್ಸುಗೂ ಮಾತಾಡೋದು ತೋರಿಸಿ, ನಾವು ತೋರಿಸ್ಬೇಕಲ್ಲ. ನಾವು ಮಾತಾಡೋದು ತೋರಿಸ್ಬೇಕು, ಅವ್ರು ಮಾತಾಡೋದು ತೋರಿಸಿ. ಇರಿ, ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಬರೋದು? ನಾನು ಲೆಟರ್ ಕೊಟ್ಟಿದ್ದೀನಿ. ನಾನು ನೋಡಿ ಲೆಟರ್ ಕೊಟ್ಟಿದ್ದೀನಿ. ನಾನು ಚರ್ಚೆ ಮಾಡಿ ಇಂದಾರಮ್ಮ ಕೊಡು, ಲೆಟರ್ ಕೊಡಿ. ಅಧ್ಯಕ್ಷ ಕೊಡು, ಲೆಟರ್ ಕುಂದರ್ರಿ. ಇವರು ಮಾತಾಡ್ಲಿಬೇಕಾದ್ರೆ ಕುಂದರ್ರಿ ಎಲ್ಲಾರು. ಅವ್ರು ಉಳಿದವ್ರು ಕುಂದರ್ಸ್ರಿ. ನೋಡಿ ಅಧ್ಯಕ್ಷ, ಈ ರೀತಿ ಆಗೋದಿಲ್ಲ. ಅವರು ನೋಡಿ ಅಧ್ಯಕ್ಷರೇ, ನೋಡಿ ಈ ತರ ಸದನ ನಡೆಯಕ್ಕೆ ಬಿಡದೆ ಇವರು ಇವ್ರದ್ದು ಅವನ್ನ ಉಳಿಸೋಕೋಸ್ಕರ 187 ಕೋಟಿನ ಹಂಚ್ಕೊಂಡಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡಿದ್ದಾರೆ 187 ಕೋಟಿ ಹಂಚ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ, ನಾನಿವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು. ಇದು ನಮ್ಮ ಹೋರಾಟ ಇದೆ.
ಚರ್ಚೆಗೆ ಬನ್ನಿ. ನಾವು ರೆಡಿ, ಚರ್ಚೆಗೆ ರೆಡಿ, ನಾವು ರೆಡಿ, ನೋಟಿಸ್ ಕೊಡಿ. ರೆಡಿ, ಚರ್ಚೆಗೆ ರೆಡಿ, ರೆಡಿ, ಇವತ್ತು ಚರ್ಚೆಗೆ ಬರಲಿ ಅಧ್ಯಕ್ಷರೇ, ನಾವು ತಯಾರಿದ್ದೇವೆ. ಇವರಿಗೆ ಚರ್ಚೆ ಮಾಡೋದಕ್ಕೆ ಏನು ಇಲ್ಲ. ಕಲ್ಯಾಪುರಿ ಈಗ ಅಧ್ಯಕ್ಷರೇ, ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಕ್ಕೆ ತಯಾರಿದ್ದೀವಿ. ನೀವು ಚರ್ಚೆ ಮಾಡಕ್ಕಾಗತ್ತೆ. ರಾಜೀನಾಮೆ ಕೊಡಿಸ್ತಾರೆ, ಚರ್ಚೆ ಮಾಡೋದು. ರಾಜೀನಾಮೆ ಕೊಡಿಸಿ ಚರ್ಚೆ ಮಾಡೋಣ. ಈಗ ಅಧ್ಯಕ್ಷರೇ, ವರದಿಗಳನ್ನ ಒಪ್ಪುವುದು ದಾಖಲೆಗಳು ಯಾರು ಬೇಡ ಅಂದಿದ್ದಾರೆ? ಶ್ರೀ ಕ್ಯಾತ್ಸಂದ್ರ ರಾಜಣ್ಣ ಅವರು. ಸರ್ಕಾರ ರೆಡಿ ಇದೆ, ಯಾಕೆ ನೀವು ಕೊಡ್ತಾ ಇಲ್ಲ ನೋಟಿಸು? ಯಾಕೆ ಹೆದರ್ತಾ ಇದ್ದೀರಾ? ಅವ್ರಿಗೆ ಹೇಳಪ್ಪ. ಇಡೀ ಒಂದು ಕಾಗದ ಪತ್ರ ಇಡಕ್ ತಯಾರಿಲ್ಲ ಅಲ್ವಿ ನೀವು? ಅಧ್ಯಕ್ಷರೇ, ಒಂದು ಕಾಗದ ಪತ್ರ ಇಟ್ಕೊಂಡು ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆಗಳ ಸಮಿತಿಯ 24, 25 ಮತ್ತು 25, 26ನೇ ಸಾಲಿನ 7ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಶ್ರೀ ಯುವಿ ಮಣಕಾರ್ ಎಕ್ಸ್ಪೋಸ್ ಮಾಡಿ ನೀವು, ಭ್ರಷ್ಟಾಚಾರದ ಬಗ್ಗೆ ಎಕ್ಸ್ಪೋಸ್ ಮಾಡಿ ನೀವು. ರಮೇಶ್ ಬಂಡಿ ಸಿದ್ದೇಗೌಡ ಬಲ್ರಿ ಚರ್ಚ್ಗೆ ಸಾಬೀತ್ ಮಾಡ್ರಿ. ಇದು ಎಂತಂದ್ರೆ ಇದು ಈ ತರ ಸದನ ಹಾಳು ಮಾಡೋದು, ಇದು ಮಾನವೀಯತೆ ಅಲ್ಲ, ಇದು ಪ್ರಜಾಪ್ರಭುತ್ವ ಲಕ್ಷಣಗಳಲ್ಲ. ಇದು ಶ್ರೀ ಅರಗ್ ಜ್ಞಾನೇಂದ್ರ. ಯಾತಕ್ಕೋಸ್ಕರ ಸದನ ಇರಬೇಕು? ಯಾತಕ್ರೆ ವಿಧಾನಸಭೆ ಇರಬೇಕು? ನಾವು ನೋಡಿದ್ರೆ 25 ವರ್ಷದಿಂದ ಇಂಥ ಶಾಸನ ರಚನೆ ವಿಧೇಯಕಗಳನ್ನು ಮಂಡಿಸಬೇಕು. ಬಂಡವಾಳ ಇದು. ಇವಾಗಿ ನಾವು ಪ್ರೊಟೆಸ್ಟ್ ಅಲ್ಲಿ ಇದ್ದೀರಾ? ಧಿಕ್ಕಾರ, ಧಿಕ್ಕಾರ, ಹೋಗ್ರಿ. ಎಂತಂದ್ರೆ ಇದು ಈ ಬಂಡವಾಳವಲ್ಲಪ್ಪ, ಇದು ಕೆಟ್ಟ ಬಂಡವಾಳ. ಇದು ಬಹಳ ಕೆಟ್ಟ ಬಂಡವಾಳ. ಗೌರವ ಇದು ವಿರೋಧ ಪಕ್ಷಗಳಿಗೆ ಎಲ್ಲ ದೇಶದಲ್ಲೆಲ್ಲ ಇದಾವೆ. ಹಿಂಗೆ ಇಂಥ ವಿರೋಧ ಪಕ್ಷಗಳನ್ನ ನೋಡಿಲ್ಲ, ಇಂಥ ಬಂಡವಾಳ. ಯಾವತ್ತಿಂದಾನೆ ಅವನು ಚರ್ಚೆ ಎಲ್ಲ ಕೊಡಲ್ಲ. ಅವ್ನು ಸಾಬೀತ್ ಮಾಡು, ಆಮೇಲೆ ರಾಜೀನಾಮೆ ಕೊಡಿಸ್ತೀವಿ. ನೀನ್ ಸಾಬೀತ್ ಮಾಡು, ರಾಜೀನಾಮೆ ಕೊಡಿಸ್ತೀವಿ.